ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಹರ್ಷವಿ. ಇಂದು ನವರಾತ್ರಿಯ 8ನೆಯ ದಿನ. ನಾವು ದೇವಿಯನ್ನು ಮಹಾಗೌರಿ ರೂಪದಲ್ಲಿ ಆರಾಧಿಸುತ್ತೇವೆ. ವೃಷಭ ವಾಹನೆಯಾದ ಇವಳು ಶಾಂತ ಸ್ವರೂಪಿಣಿ. ಈ ದಿನವನ್ನು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ಪಾರ್ವತಿ ದೇವಿಯು ಶಿವನನ್ನು ಪಡೆದುಕೊಳ್ಳಲು ಕಠಿಣವಾದ ತಪಸ್ಸನ್ನು ಮಾಡಿದಾಗ ಅವಳ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು. ಆಗ ಶಿವನು ಗಂಗೆಯ ಪವಿತ್ರ ಜಲದಿಂದ ಅವಳ ಶರೀರವನ್ನು ತೊಳೆದು ಬೆಳ್ಳಗಾಗಿಸಿದನು. ಆಗಿನಿಂದ ಅವಳು ಮಹಾಗೌರಿ ಎಂದು ಕರೆಯಲ್ಪಟ್ಟಳು. ಇವಳಿಗೂ 4 ಭುಜಗಳಿದ್ದು ಬಲಗಡೆಯ ಕೈಗಳಲ್ಲಿ ಅಭಯ ಮುದ್ರೆ ಹಾಗೂ ತ್ರಿಶೂಲವಿದ್ದರೆ ಎಡಗಡೆಯ ಕೈಗಳಲ್ಲಿ ವರಮುದ್ರೆ ಹಾಗೂ ಡಮರುಗವನ್ನು ಹಿಡಿದಿರುತ್ತಾಳೆ. ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾ ಗೌರಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಇಂದಿನ ಧ್ಯಾನ ಮಂತ್ರ ಓಂ ದೇವ್ಯೇ ಮಹಾಗೌರಿಯೇ ನಮಃ. ಧನ್ಯವಾದಗಳು. ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.